ಎಂಎಂ ರಾಜಿಬಾಯಿ ಸಂಪಾದಕತ್ವದಲ್ಲಿ ಗಡಿನಾಡು ಸಮಾಚಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಗಡಿನಾಡು ಸಮಾಚಾರ ಹಾಗೂ ಸಮಯವಾಣಿ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಸುಸ್ವಾಗತ. ನಾನು ನಿಮ್ಮ ಎಂಎಂ ರಾಜಿಬಾಯಿ. ಇವತ್ತು ನಾವು ಖಾನಾಪುರ ತಾಲೂಕಿನ ಇಡೀ ಗ್ರಾಮದಲ್ಲಿದ್ದೇವೆ. ಇಡೀ ಗ್ರಾಮ ಐತಿಹಾಸಿಕ ಹಿನ್ನೆಲೆ ಗ್ರಾಮ. ಇಲ್ಲಿ ಬಹಳ ಹಿಂದಿನ ಕಾಲದಲ್ಲಿ ಒಂದು ಜನಪ್ರಿಯ ಶಾಸಕರಾಗಿ ಆಡಳಿತವನ್ನು ನಡೆಸಿದ್ದಾರೆ. ಈಗ ಈ ಒಂದು ಗ್ರಾಮ ಖಾನಾಪುರ ತಾಲೂಕಿನ ರಾಜಕೀಯವನ್ನು ವಿಸ್ತರಿಸುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇದೆ. ಯಾಕಂದ್ರೆ ಇಡೀ ಮುತ್ತಿನ ಪೆಟಗಿ ಅನ್ನೋ ಒಂದು ಗಾದೆ ಅತ್ಯಂತ ಇತಿಹಾಸದಿಂದ ನಾವು ಕೇಳ್ಕೊಂಡು ಬಂದಿದ್ದೀವಿ. ಆದರೆ ಈ ಗ್ರಾಮದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಒಂದು PKPS ಏನು ವ್ಯವಸಾಯ ಸಹಕಾರಿ ಸಂಘ ಇದೆ. ಆ ವ್ಯವಸಾಯ ಸಹಕಾರಿ ಸಂಘದ 200 ಜನ ರೈತ ಸದಸ್ಯರಿಗೆ ಇವತ್ತು ಪತ್ರ ಮಂಜೂರಾಗಿಲ್ಲ. ಇದರ ಒಂದು ಹಿಂದೆ ರಾಜಕೀಯ ನಡೀತಾ ಇದೆ, ರಾಜಕೀಯ ಷಡ್ಯಂತ್ರ ನಡೀತಾ ಇದೆ. ವಿನಾಕಾರಣ ನಮ್ಮ ಹೆಸರನ್ನ ಆಡಳಿತ ಮಂಡಳಿ ಹೆಸರನ್ನ ಕೆಡಿಸುವ ಒಂದು ಪ್ರಯತ್ನ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಇದರ ಒಂದು ಕುರಿತು ಮಾತಾಡಲಿಕ್ಕೆ ಏನು ಈ ಘಟನೆ ನಡೀತಿದೆ, ಇವತ್ತು ಪತ್ರ ಮಂಜೂರಾಗಿಲ್ಲ, ಅದು ಯಾಕೆ ಮಂಜೂರಾಗಿಲ್ಲ, ಇದರ ಹಿನ್ನೆಲೆ ಏನು ಅನ್ನೋದನ್ನ ತಮ್ಮ ಮುಂದೆ ಇಡ್ಲಿಕ್ಕೆ ಇವತ್ತು ನಮ್ಮ ಜೊತೆಗೆ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರ ಜೊತೆಗಿದ್ದಾರೆ. ಅವರನ್ನು ಮಾತಾಡಿಸಿ ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. 1939 ಇಸ್ವಿಯಲ್ಲಿ ಸ್ಥಾಪನೆಯಾದ ಈ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ರೈತರಿಗೆ ಒಂದು ತನ್ನದೇ ಆದಂಥ ಒಂದು ಅಭೂತಪೂರ್ವ ಕೊಡುಗೆಯನ್ನು ನೀಡುತ್ತಾ ಈ ಸೊಸೈಟಿ ಮತ್ತು ಪ್ರಚಲಿತ ಒಂದು ಅತ್ಯಂತ ಒಂದು ದೊಡ್ಡ ಸೊಸೈಟಿ ಒಂದು ಹೊರಹೊಮ್ಮಿದೆ ಖಾನಾಪುರ ತಾಲೂಕಿನಲ್ಲಿ. ಇವತ್ತು ನಮ್ಮ ಕೃಷಿ ಪತ್ತಿನ ಎಲ್ಲ ಆಡಳಿತ ಮಂಡಳಿಯವರ ಬಗ್ಗೆ ಒಂದು ನಮ್ಮ ಆಗದೇ ಇದ್ದಂಥ ಜನ ನಮ್ಮ ಬಗ್ಗೆ ಸುಳ್ಳು ಅಪಪ್ರಚಾರವನ್ನು ಮಾಡುತ್ತಾ ನಮ್ಮ ಹೆಸರನ್ನು ಹಾಳು ಮಾಡಬೇಕಂತ ಹೇಳಿ ಇವತ್ತು ವೇಳೆ ಹುನ್ನಾರ ನಡೆಸಿದ್ದಾರೆ. ನಾವು ಪ್ರತಿ ವರ್ಷದಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಮ್ಮ ಸರ್ಕಾರಿ ಸಂಘದ ಪಟ್ಟ ಅದು ಹೊಸವಾಗಿ ಸಾಲ ಕೊಡಬೇಕಾಗ್ತದೆ. ಪ್ರತಿ 3 ವರ್ಷಕ್ಕೊಮ್ಮೆ ನಾವು ಸಾಲವನ್ನು ಮಾಡುವ ಸಂದರ್ಭದಲ್ಲಿ ನಾವು ಹೊಸ ಪತ್ರನ ಮಾರ್ಚ್ 4/3/2025 ಮಾರ್ಚ್ ತಿಂಗಳಿನಲ್ಲಿ ನಾವು ಆಡಳಿತ ಮಂಡಳಿಯವರು ಒಂದು ಮೀಟಿಂಗ್ ಸಭೆಯನ್ನು ಕರೆದು ಮತ್ತು ಆ ಆಡಳಿತ ಮಂಡಳಿಯಲ್ಲಿ ಪತ್ರಕ್ಕೆ ಮಂಜೂರು ಕೊಡಬೇಕಂತೇಳಿ ನಾವು ಠರಾವ್ ಹಾಕೊಂಡು ಆ ಠರಾವ್ ಪ್ರಕಾರ ಪಾಸ್ ಮಾಡಿ ನಮ್ಮ ಬ್ಯಾಂಕ್ ನಿರೀಕ್ಷಕರಾದಂಥ ಸನ್ಮೇಶ್ ಹಿರೇಮಠ ಅವರಿಗೆ ನಾವು ತಿಳಿಸಿ ಮತ್ತು ಸರ್ ಆದಷ್ಟು ಬೇಗ ನಮಗೆ ಈ ರೈತರಿಗೆ ಸಾಲ ಸಿಗಬೇಕಂತ ನಾವು ಅವ್ರಿಗೆ ಹೇಳಿದಾಗ ಆಯ್ತು ಸರ್ ದೌಡು ಮಾಡೋಣ ಅಂತ ಅವ್ರು ಹೇಳಿದ್ರು ಸಹ ಅವರು ಸ್ವಲ್ಪ ವಿಳಂಬ ಮಾಡಿ ತಮ್ಮ ಕೆಲಸಗಳನ್ನು ನಾವು ಒತ್ತಾಯ ಮಾಡಿದ ದೃಷ್ಟಿದ್ರೆ ಅವರು ಒಂದು 90% ಕೆಲಸವನ್ನು ಬೇಗನೆ ಮಾಡಿದರು. ನಂತರ ಒಂದು 10% ಕೆಲಸ ಇನ್ನೊಂದು ಸ್ವಲ್ಪ 10% ಕೆಲಸ ನಮ್ಮ ಪತ್ರ ಕೊಡೋದು. ಅವಾಗ ಅವರು ವಿಳಂಬ ಮಾಡಕತ್ತಾರೆ. ಯಾಕೆ ಸರ್ ವಿಳಂಬ ಮಾಡತ್ತಾರೆ ಅಂತೇಳಿ ನಾವು ಎಲ್ಲ ನಿರ್ದೇಶಕರ ಮಂಡಳಿ ಅವ್ರು ಕೇಳಿದಾಗ ಅವರು ಆಯ್ತು ಸರ್ ಹಿಂಗೆ ಬರ್ತಾರೆ ನಾಳೆ ಬರ್ತಾರೆ ಬರೀ ಹಿಂಗೆ ವಿಳಂಬ ಮಾಡಕತ್ತಾರೆ. ನಮಗೆ ಸಂಶಯ ಬರ್ತಾ ಯಾಕೆ ಸರ್ ಮತ್ತು ಏನು ನಿಮ್ಗೆ ಯಾರೇನ ಪ್ರಭಾವ ಇತ್ತು ಒತ್ತಡ ಆಗಿತ್ತು ಏನು ಮತ್ತು ಇಲ್ಲಿಯವ್ರನ್ನ ಯಾರು ಒತ್ತಡ ಆಗಿತ್ತು ಏನಿತ್ತು ಹೇಳ್ಬೇಕು ಅಂದಾಗ ಆಯ್ತು ಸರ್ ಅಂತ ನೀವು ಶಿಶು ಅಂದ್ರೆ ನಿಯಂತ್ರಣ ಅಧಿಕಾರಿ ಅವರಿಗೆ ನೀವು ಭೇಟಿ ಆಗಿದೆ ಅಂತ ಅವ್ರು ಹೇಳಿದ್ರೆ ನಾವು ಶಿಶು ಅವರಿಗೆ ಭೇಟಿ ಆದ್ರ ಸಂದರ್ಭದಲ್ಲಿ ಅವರು ಆಯ್ತು ಸರ್ ನಮ್ಮ BR ರತ್ನ ನೀವು ಅರವಿಂದ್ ಪಾಟೀಲ್ ಅವರಿಗೆ ಒಂದು ಸ್ವಲ್ಪ ಭೇಟಿ ಆಗಿದೆ ಅಂತ ಹೇಳೋರು. ನಾವು ನಮ್ಮ ತಾಲೂಕಿನ ನಿರ್ದೇಶಕರಂತ ಅರವಿಂದ್ ಪಾಟೀಲ್ ಅವ್ರಿಗೂ ಸಹ ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ಕರೆಸಿ ಅದರ ಒಂದು ಕೆಲವು 4 ಜನ ಬರಲಿಲ್ಲ. ಉಳಿದಾರ ನಾವು ಅವರ ಖಾನಾಪುರಕ್ಕೆ DCC ಬ್ಯಾಂಕ್ನಾಗ ಕೂತಿದ್ರು. ಅವಾಗ ಹೋದ್ರು ಮೇ 29ನೇ ತಾರೀಕಿಂದು ಸಹ ನಾವು ಅವ್ರು ಭೇಟಿ ಕೊಡಕ್ಕೆ ಹೋದ್ವು. ಹೋದ ಸಂದರ್ಭದಲ್ಲಿ ಮತ್ತು ಸರ್ ಯಾಕೆ ನಿಮ್ಮ ಅಧಿಕಾರಿಗಳು ನಮ್ಮ ಇಡೀ ಗ್ರಾಮದ ರೈತರಿಗೆ ಒಂದು ಪತ್ರ ಮಂಜೂರಿತ್ತು ಈ ವರ್ಷ ಮತ್ತು ಯಾಕೆ ವಿಳಂಬ ಮಾಡತ್ತಾರೆ, ನಮ್ಮ ರೈತರಿಗೆ ತೊಂದರೆ ಮಾಡತ್ತಾರೆ ಅವರು ಸ್ವಲ್ಪ ಹೇಳಿ ನಿಮ್ಮ ಅಧಿಕಾರಿಗಳು ಅಂತ ಅವರ ಕಡೆ ನಾವು ಕೇಳಿದಾಗ ಅವರು ನೇರವಾಗಿ ಇಲ್ಲ ನಿಮ್ಮ ಹೋಟ್ ನಮ್ಗೆ ಬೇಕಲ್ಲ ಅಂತ ಇಷ್ಟ ಅಂದ್ಬಿಟ್ರು. ನೇರವಾಗಿ ರಾಜಕೀಯಕ್ಕೆ ಬಂದುಬಿಟ್ರು. ನಿಮ್ಮ ಹೋಟ್ ನಮ್ಗೆ ಆಯ್ತು ಸರ್ ರಾಜಕೀಯ ಪ್ರಕ್ರಿಯೆ ಚಾಲೂ ಆಗಿದ್ರೆ ಅವಾಗ ಏನು ಅದ್ರಾಗ ಕೂತು ಮಾತಾಡಕ್ಕೆ ಬರ್ತೈತಿ. ನಾವೆಲ್ಲರೂ ಕಮಿಟಿಯವ್ರ ವಿಶ್ವಾಸವು ನಾವು ಮಾತು ಕೊಡಕ್ಕೆ ಬರ್ತೈತಿ. ಆ ವಿಷಯಗಳು ಹೇಳಿದಾಗಿಲ್ಲ ಮತ್ತು ನಮ್ಗೆ ಇದನ್ನು ಓಟ್ ಕೊಡಬೇಕು ಮತ್ತು ಹಾನಿ ಮಾಡಬೇಕು ಅಂತ ಹೇಳೋರು. ಸರ್ ಹಾನಿ ಮಾಡೋದು ಆದರೆ ನಮ್ಗೆ ಇದರಲ್ಲಿ ನಾವು ಪ್ರೀತಿ ವಿಶ್ವಾಸ ನಂಬಿದವರು ನಮ್ಗೆ ಈ ಹಾನಿ ಪ್ರಮಾಣದಾಗ ನಮ್ಗೆ ನಂಬಿಕೆ ಇಲ್ಲ.
ನಮ್ಮ ಮ್ಯಾಗ ನಿಮ್ಗೆ ವಿಶ್ವಾಸ ಇದ್ರೆ ನಮ್ಮ ರೈತರಿಗೆ ನೀವು ಹೊತ್ತು ಕೊಡ್ರಿ. ಯಾಕಂದ್ರೆ ರೈತರಿಗೆ ನಾವು ಸಾಲ ಕೊಡೋ ಇದ್ರು ರಾಜಕೀಯ ಮಾಡಬಾರ್ದು ಸರ ಅಂತ ಹೇಳಿ ನೀವು ದೊಡ್ಡ ವ್ಯಕ್ತಿ ಇದ್ರಿ, ಮಾಜಿ ಶಾಸಕರು ಅದರಿ, ಮತ್ತು ಈಗ ಒಂದು 4 ಸಲ DCC ಬ್ಯಾಂಕ್ ಡೈರೆಕ್ಟರ್ ಅದಾರದರಿ. ನಮ್ಗೆ ಇಟ್ಗಿ ಹೊಟ್ಟು ನಿಮ್ಗೆ ಕಾಯಂ ಐತಿ, ನಿಮ್ಗೆ ಯಾಕೆ ಸಮಸ್ಯೆ ಬರತೈತಿ? ಆ ರೈತರಿಗೇನು ಕೊಡ್ತಕ್ಕಂಥ ಸಾಲ ಸೌಲಭ್ಯಗಳನ್ನ ನಮ್ಮ ತಡೆ ಹಿಡಿಬಾರ್ರಿ ಅಂತ ನಾವು ಅವ್ರ ಕಡೆ ರಗಡು ವಿನಂತಿ ಮಾಡಿವು. ಅದಕ್ಕೆ ಏನು ಎನ್ಸರ್ನ ಮಾಡಲಿಲ್ಲ. ನಮಗೆ ಬೇಜಾರಿಂತ್ರ ನಾವು ಅವತ್ತು ಬಂದು ಮೊದಲನೇ ದಿವಸ ನಾವು ನಮ್ಮ ಡೈರೆಕ್ಟರ್ ಅವತ್ತು ಸಭೆಗೆ ಬಂದಿದ್ದು ಅರ್ಜುನ್ ಪೇಟ್ಲ ಅವ್ರು ಭೇಟಿ ಆಗದಿದ್ದ ಡೈರೆಕ್ಟರ್ನ ಮುಂಜಾನೆ ನಾವು ಫೋನ್ ಮುಖಾಂತರ ಅವ್ರನ್ನ ಸಭೆಗೆ ಕರೆದು ಫೋನ್ ಮುಖಾಂತರ ಮುಂಜಾನೆ ಸಭೆ ಮಾಡಿದ್ವು. ಮತ್ತು ಇವರು ಅರ್ಜುನ್ ಪಾಟೀಲ್ ಅವ್ರ ಅಂತ ನೀವು ಬಂದಿರ್ತಿಲ್ಲ, ಅಲ್ಲೇ ಸಭೆ ನಡೆದಂಥ ವಿಷಯಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸ್ಬೇಕಂತ ಹೇಳಿ ನಾನು ನಿಮ್ಮನ್ನು ಕರೆದಿದ್ದೀನಿ. ಅವರು ಮತ್ತು ನಾವು ರೈತರಿಗೆ ಕೊಡಬೇಕಾದಂಥ ಸಾಲದ ಬಗ್ಗೆ ನಾವು ಕೇಳಿದಾಗ ಅವರು ಡೈರೆಕ್ಟ್ ನಾಳೆ ಎಲೆಕ್ಷನ್ ಬರ್ತೈತಿ ಹೋಗ್ತೀನಿ ಕೇಳೋರು, ಅದಕ್ಕೆ ಹಿಂಗಾತು, ಅದಕ್ಕೆ ತಮ್ಮ ಮುಂದೆ ಹೇಳಕ್ಕೆ ಮುಂದಾಗ ಅದ್ರಾಗ ಒಬ್ರು ಅಮಟೆ ಸೊಸೈಟಿದು ಅವಾಗ ಇಡೀ ಮಂತ್ರಿ ಮಂಡಳ ಬಂದ್ರೆ ಅವ್ರು ಕೊಟ್ಟಿಲ್ಲ. ನಮ್ಮದು ಏನು ಕೊಡ್ತಾರೋ ಡೌಟ್ ಅಂತ ಅದ್ರಾಗ ಒಬ್ರು ಡೈರೆಕ್ಟರ್ ಅವ್ರು ಹೇಳಿ ನಮಗೆ ಆಶ್ಚರ್ಯ ನಾವು ಮತ್ತಷ್ಟು ಸಂಶಯ ಬಂತು. ನಮಗೆ ಇದ್ರಾಗ ರಾಜಕೀಯ ಮಾಡೋದು ಸ್ಪಷ್ಟವಾಗಿ ನಮಗೆ ಕಂಡು ಬಂತು. ಆ ದೃಷ್ಟಿಯಿಂದ ನಮಗೆ ನಾವು ಎಚ್ಚೆತ್ತೊಂದು ನಾವು ಮಾರ್ಚಿಂದ ಇಲ್ಲಿ ಮಠ ನಾವೆಲ್ಲ ರೈತರಿಗೆ ಸಾಲ ಕೊಡಿಸ್ಬೇಕಂತೇಳಿ ಸತತ ಪ್ರಯತ್ನ ಮಾಡಿದ್ವು. ಆ ನಂತರ ನಾವು ಬೆಳಗಾವ ಶಿವ ಸರ್ ಅವರು ಭೇಟಿ ಆದವು. ಸರ್ ನಮ್ಮ ಪಾಪ ಹೇಳಮಾಗತ್ತತ್ರಿ, ಮತ್ತು ನಮ್ಮದು ಊರಾಗೆಲ್ಲ ಅಲ್ಲೇ ರಾಜಕೀಯ ನಡೆಯತೈತಿ, ನೀವು ಅಧಿಕಾರಿಗಳಿದ್ದೀರಿ, ಮತ್ತು ದೊಡ್ಡ ಸಾಲ ಕೊಡ್ರಿ ರೈತರಿಗೆ ಒಂದು ಇದು. ವೀಕ್ಷಕರೇ, ತಾವಿದು ನೋಡ್ತಾ ಇದ್ದೀರಿ, ಈಗಾಗಲೇ TKTS ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಶೈಲ್ ತುರುಮರಿ ಸರ್ ಅವರು ಈ ಕುರಿತು ಮಾತನಾಡಿದ್ದಾರೆ. ಇಲ್ಲಿ 2-3 ಜನ ರೈತ ಸದಸ್ಯರ ಭವಿಷ್ಯ ಈ ಒಂದು ಪ್ರಕರಣದಲ್ಲಿ ಎದ್ಕಂತ ಇದೆ. ರಾಜಕೀಯವಾಗಿ ಇದನ್ನ ಬೆಳೆಸಿಕೊಂಡು ಈ ಸೊಸೈಟಿಯ ಮತವನ್ನ ಗಳಿಸಲಿಕ್ಕೆ ಇದನ್ನ ಅವರು ರಾಮಬಾಣವಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬೆಲೆ ಕೊಡ್ತಾರಲ್ಲ, ಆ ರೀತಿಯಾಗಿ ಇವತ್ತು ತಮ್ಮ ಓಟಿಗಾಗಿ 200 ಜನ ರೈತರು ಇವತ್ತು ಬಲಿಪಶು ಆಗ್ತಾ ಇದ್ದಾರೆ. ಅದು ಆಗಬಾರದು ಅಂತ ಒಂದು ನಿಲುವನ್ನು ಇಟ್ಕೊಂಡು ಇವತ್ತು TKTS ನ ಎಲ್ಲಾ ನಿರ್ದೇಶಕರು ಒಂದು ಟೀಮ್ ಅನ್ನು ಮಾಡಿಕೊಂಡು ಸಾಕಷ್ಟು ಸಲ ಆ DCC ಬ್ಯಾಂಕಿಗೆ ಎಡ್ತಾಕಿದ್ದಾರೆ. ಎಡ್ತಾಕಿದ್ರು ಕೂಡ ಪತ್ತು ಮಂಜೂರು ಆಗ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಕಾಣದ ಕೈ ಒಂದು ಕೆಲಸ ಮಾಡ್ತಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಇನ್ನಷ್ಟು ಪಡೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರ. ಈಗ ಈ ಒಂದು ಪ್ರಕರಣದಲ್ಲಿ 200 ಜನ ರೈತ ಸದಸ್ಯರಿಗೆ ಇವತ್ತು ಪಟ್ಟು ಮಂಜೂರು ಆಗ್ತಾ ಇಲ್ಲ. ತಾವು ಸಾಕಷ್ಟು ಪ್ರಯತ್ನ ಕೂಡ ಮಾಡಿದ್ರಿ. 3 ತಿಂಗಳ ಹಿಂದೆ ಆ ಒಂದು ಕಚೇರಿಗೆ ತಲುಪಿಸಿದ್ರು ಕೂಡ ಇವತ್ತು ಪಟ್ಟು ಮಂಜೂರು ಆಗಿಲ್ಲ ಅಂತಂದ್ರೆ ಇಲ್ಲಿ ಏನೋ ಒಂದು ರಾಜಕಾರಣ ನಡೀತಾ ಇದೆ. ಅದರ ಉದ್ದೇಶ ಏನಿರ್ಬೋದು ಅಂತ ತಮಗೆ ನಾವು ಸತ್ತಿನ ಸಂಬಂಧ ನಾವು ಒಂದು ಸಭೆಯನ್ನು ಕರೆದಾಗ ಅವಾಗ ಪಟ್ಟು ಮಂಜೂರು ಮಾಡಬೇಕು ಅಂತೇಳಿ ಎಲ್ಲ ಮಂಡಳಿಯವರು ಒಪ್ಪಂದು ಒಪ್ಪಿಗೆ ಕೊಟ್ಟು ಆ ಕರಾವು ಪಾಸ್ ಆಯಿತು. ಆ ನಂತರ ನಮ್ಮ ಬ್ಯಾಂಕ್ ಇನ್ಸ್ಪೆಕ್ಟರ್ ಅಂತ ಸಂಗೀತ್ ಹಿರೇಮಠ ಸರ್ ಅವ್ರು ಹೇಳಿದಾಗ ಆಯ್ತು ಸರ್ ಬೇಗನೆ ಮಾಡ್ತು ಅಂತ ಹೇಳಿ ಅವರು ಅದನ್ನು ಅರ್ಥಕೊಂಡು ಅವ್ರು ಕೆಲಸವನ್ನು ಮಾಡ್ತಾ ಇದ್ರು. ಆದ್ರೆ ಅವ್ರಿಗೆ ಇನ್ನೊಂದು ಸ್ವಲ್ಪ ಕೆಲಸಿತ್ತು. ಅವ್ರಿಗೆ ಅವ್ರು ಏನು ರಾಜಕೀಯ ನಾಯಕರು ಒತ್ತಡ ಬಂತು, ಮತ್ತೆ ಯಾರು ಬಂತು ನಮ್ಗೆ ತಿಳಿಯೋಲ್ಲ. ಅವರು ವಿಳಂಬ ಮಾಡಕತ್ತಾರೆ. ಯಾಕೆ ಸರ್ ವಿಳಂಬ ಮಾಡಕ್ತಾರೆ? ರೈತರಿಗೆ ಈಗ ಮುಂಗಾರು ಮಳೆ ಬರೋದೈತಿ, ಈಗ ಬೆಳೆ ತೆಗಿಸ್ಬೇಕು, ಮತ್ತು ಗೊಬ್ಬರಕ್ಕೆ ರೊಕ್ಕಬೇಕಾಕತಿ, ಮತ್ತು ನಮ್ಗೆ ಈಗ ಸಾಲಗಳನ್ನು ವಿಳಂಬ ಮಾಡಬಾರ್ರಿ, ರೈತರಿಗೆ ಅನ್ಯಾಯ ಆಕತಿ. ಮತ್ತು ಇದ್ರಾಗ ರಾಜಕೀಯ ಯಾಕಾದ್ರೆ ಏನು ರೈತರು ಹೇಳ್ರಿ ಅಂತಂದಾಗ ಅವ್ರನ್ನೂ ಬಾಯಿ ಬಿಡಲಿಲ್ಲ. ನಮ್ಗೆ ಸಂದೇಹ ಬರಂತೆ ನಾವು ಕೃಷಿ ಅಧಿಕಾರಿ ಅವರಿಗೆ ಭೇಟಿ ಆದಾಗ ಅವರು ಸರ್ಕಾರವನ್ನು ಬೇರೆ ಹೇಳ್ಕೊಂಡು ನಿಮ್ಮ ಮೇಲೆ ಅಧಿಕಾರಿಗಳು ಭೇಟಿ ಆಗಲಿ ಅಂತಂದ್ರೆ ನಮಗಾಗಿ ನಮ್ಮ ಸಂಸ್ಥೆ ಮತ್ತಷ್ಟು ಹೆಚ್ಚಾಯ್ತು. ನಾವು ಅದ್ರ ಸಹ ನಾವು ಅಧಿಕಾರಿಗಳವರು ನಮ್ಮ ಡೈರೆಕ್ಟ್ ಸರ್ ಅಂತೇಳಿ ನಾವು ಓದೋ ಕಡೆ ನಮ್ಮೆಲ್ಲ ನಿರ್ದೇಶಕ ಸಂಪೂರ್ಣ ಹೋದಾಗ ಅವರ ನಿಮ್ಮ ಅಧಿಕಾರಿಗಳು ಮತ್ತು ವಿರೋಧ ಮಾಡಂತಾರು ನಮಗೆ ರೈತರಿಗೆ ಭಾಳ ತೊಂದರೆ ಆಗತ್ತೆ, ಅನ್ಯಾಯ ಆಗತ್ತೆ, ಇವತ್ತು ಯಾಕೆ ವಿರೋಧ ಮಾಡಬೇಕು ಅಧಿಕಾರಿಗಳು ಅಂತ ಕೇಳಿದಾಗ ಅವರು ಇಲ್ಲ, ಮತ್ತು ನೀವು ಈಗ ನಮ್ಮ ಇಲೆಕ್ಷನ್ ಬಂದೈತಿ ಅಕ್ಟೋಬರ್ದಾಗ ಮತ್ತು ವೋಟ್ ಕೊಡ್ಬೇಕಂತ ನೇರ ವಿಷಯ ಬಂದ್ಬಿಟ್ರು. ನಮ್ಗೆ ಅದೊಂದು
ಬೇಜಾರನ್ನ ಅನಿಸ್ತದೆ. ಅಂದ್ರೆ ಅವ್ರಿಗೆ ಓಟ್ ಹಾಕಿದ್ರೆ ಮಾತ್ರ ನೀವು ಪತ್ರ ಮಂಜೂರು ಮಾಡ್ತಾರ, ಇಲ್ಲ ಅಂತ ಇಲ್ಲ ಅನ್ನೋದು ಸರ್. ಅದ ಉದ್ದೇಶ ಸರ್. ಆ ಉದ್ದೇಶದಿಂದ ನಾವು ಕೇಳಿದ್ವಿ ಸರ್. ಇಲೆಕ್ಷನ್ ಇನ್ನೂ 4-5 ತಿಂಗಳೈತಿ. ಈ ಸದ್ಯ ರೈತರ ಪತ್ರ ಐತಿ ಕಾಲಾಗ. ರೈತರ ಹಿತಾಮುಖಿ ನಿಮ್ದು ಓಟ್ ಮುಗಿತು ಅಂತ ಅವ್ರು ಪ್ರಶ್ನೆ ಮಾಡಿದ್ರು. ಅವರು ಏನಿಲ್ಲ ಮತ್ತು ರಾಜಕಾರಣದ ಏನು ಮಾತಾಡೋದು ನೀವೆಲ್ಲ ರಾಜಕಾರಣದಲ್ಲಿ ವಿಷಯಕ್ಕೆ ಅಂತಂದ್ರೆ ಹಿಂಗೆ ನೋಡ್ರಿ ಅಂತ ಅವ್ರು ಹೇಳಿದಾಗ, ಇಲ್ಲ ಸರ್ ನಾವು ರೈತರ ಹಿತಾಮುಖಿ, ನಾವು ಯಾಕಂದ್ರೆ ರೈತರಿಂದ ನಾವು ಆರಿಸಿದವ್ರು, ನಾವು ರೈತರ ಕುಟುಂಬದವ್ರು. ನಮ್ಗೆ ಗೌರ್ಮೆಂಟ್ ಕೊಟ್ಟಾರ ನಮ್ಮ ಸೊಸೈಟಿಗೆ. ಯಾಕಂದ್ರೆ ನಮ್ಗೆ ಯಾರು ಒಳ್ಳೆ ಕೆಲಸಗಾರರು ಒಂದು ಒಳ್ಳೆ ರೈತರಿಗೆ ನಮ್ಮನ್ನು ಅರಿಸ್ಕೊಟ್ಟಿದ್ದಾರೆ. ನಾವು ನೀವಾಗಲಿ ನಾವಲ್ಲಿ ರೈತರ ಹತ್ರ ಬಂದವರು, ಮತ್ತು ರೈತರಿಗೆ ಅನ್ಯಾಯ ಮಾಡೋದು ಬೇಡ, ರೈತರಿಗೆ ಹೊಸ ಸಿಗಲಿ ಅಂತ ಹೇಳಿ ಅವ್ರ ಕಡೆ ಕೇಳಿದ್ರೆ ಅವಾಗ ಅವರು ಇಲ್ಲ ಮತ್ತು ನೀವು ಅದನ್ನು ಓಟ್ ಹಾಕಿದ್ರೆ ನಾನು ಪತ್ರ ಸ್ಯಾಂಕ್ಷನ್ ಮಾಡ್ಕೊಂಡು ಅನ್ನೋದನ್ನ ನೇರವಾಗಿ ಹೇಳಿದ್ರೆ ಅಂದ್ರೆ ಪತ್ರ ಸೆಕ್ಷನ್ ಮಾಡಿದ್ರೆ ಮಾತ್ರ ಓಟ್ ಹಾಕಿದ್ರೆ ಮಾತ್ರ ಪತ್ರ ಸೆಕ್ಷನ್ ಮಾಡಿದ್ರೆ ಇಲ್ಲ ಅಂತ ನಮ್ಗೆ ಹೇಳಿದಾಗ ನಮಗೆ ಬೇಜಾರಂದ್ರೆ ನಾವು ರೈತರ ಇದ್ರಾಗ ಭವಿಷ್ಯದಾಗ ರೈತರ ಜೀವನದಾಗ ಆಟ ಆಡ್ಬಾರ್ದು. ಮತ್ತು ನಮಗೆ ಭಾಳ ಊರಾಗೆಲ್ಲ ಯಾಕಂತಂದ್ರೆ ರೈತರೆಲ್ಲ ನಮ್ದು ಮಧ್ಯಮ ವರ್ಗ ಕುಟುಂಬ. ಅದ್ರಾಗ ನಮ್ದೆಲ್ಲ ರೈತರ 0% ಸಾಲ ತಗೋಬೇಕು ಅಂತ ಹೇಳಿ ಎಲ್ಲ ರೈತರ ಒಂದು ಅತಿ ಉತ್ಸಾಹದಿಂದ ಅರ್ಜಿ ಸಲ್ಲಿಸಿದಾರು. ಅದಕ್ಕೆ ನಾವು ರೈತರಿಗೆ ಸಾಲ ಕೊಡಬೇಕಾಗ್ತೈತಿ. ಕೊಡದಾಗ ಅವರು ಯಾವುದೇ ರೀತಿ ನಮಗೆ ಆಯ್ತು ಅಂತ ಮಾತನ್ನು ಹೇಳಲ್ಲ. ನಾವು ಬೇಜಾರದಿಂದ ನಾವು ಬಂದು ಮಾಡಬೇಕಂದ್ರೆ ನಮ್ಮ ಈ ಸಂಘದಲ್ಲಿ ಕಚೇರಿಯಲ್ಲಿ ನಿರ್ದೇಶಕರ ಒಂದು ಡೈರಿಗಳು ಅವರು ಸಹ ನಮ್ಮ ಮುಂಜಾನೆ ಫೋನ್ ಮುಖಾಂತರ ಎಲ್ಲ ನಿರ್ದೇಶಕರನ್ನ 12 ಜನ ಕರೆದ ಮೀಟಿಂಗ್ ಹೇಳಿದ್ದೆ. ಯಾಕಂದ್ರೆ ನಮ್ಮ ತಾಲೂಕಾ ನಿರ್ದೇಶಕರಾದ ಅರುಣ್ ಪಾಟೀಲ್ ಸರ್ ಅವ್ರ ಹೋಗಿದ್ದು ಮತ್ತು ಅವರ ಈ ರೀತಿ ಮಾತಾಡಿದ್ರು. ಮತ್ತು ನಮ್ಮ ಗಮನಕ್ಕೂ ಬಂದವು. ಮತ್ತು ಈ ಯಾಕಂದ್ರೆ ನಾಳೆ ನಮ್ಗೆ ಹೇಳೋಕಾಗಿತ್ತು, ನಾವು ಮಾಡ್ಕೊಂಡು ಬರ್ತಿತ್ತು ಅಂತ ನಾಳಿನ ಕಡೆ ಮಾತು ಬರ್ಬಾರ್ದು ಅನ್ನೋ ಕೈ ನಿಮ್ಗೆ ಕರೆದು ಹೇಳತ್ತಂದು ಈಗೇನು ಕಾದು ನಿಂಚಲ್ಲ ಹೇಳ್ರಿ ಅವ್ರಿಗೆ. ಸದ್ಯ ಅವ್ರು ಕಳಿಸಿ ಪಟ್ನ ಸಡನ್ಲಿ ನಮಗೆ ಬಸ್ ಮಂಜೂರು ಆಗ್ಬಿಟ್ಟಿದ್ರು. ಯಾಕಂತಂದ್ರೆ ಮೇ ತಿಂಗಳ ಹೋಗಿದ್ರು ನಾವು. ಮೇ ತಿಂಗಳ ಅವಾಗ ಆಗಿದ್ರೆ ನಮಗೆ ಜೂನ್ದಾಗ ಇವತ್ತು ಸಾಕು ಸಿಕ್ಕತ್ತ ಅಂತ ಕೂತ್ಕೊಂಡು ಇವತ್ತು ಆಗಸ್ಟ್ ಬಂದರೂ ನಾವು ಇನ್ನು ಮಟ್ಟ ಸಾಲಿಲ್ಲ. ಮಾನ್ಯ ಫಸ್ಟ್ ಎಲ್ಲ ಈಗ ವಿಳಂಬ ಮಾಡಿದ್ದು ಈಗ ಬುಧವಾರದ ಸೋಯ್ ಕೊಟ್ಟು ನಾವು ಬುಧವಾರ ಸೋಯ್ ಕೊಟ್ಟಿದ್ದರಿಂದ ಅಲ್ಲಿ ಬೆಳಗಾವಿ DCC ಆಫೀಸ್ದಾಗ ನಮ್ಗೆ ಕೇಳ್ತಾರೆ, ನಿಮ್ದು ಮಾರ್ಕ್ಸ್ದಾಗ ಟರಾವ್ ಇಲ್ಲ ಮುಗಿಸೋದು ಇಷ್ಟು ಯಾಕೆ ಲೇಟ್ ಮಾಡ್ರಿ ಅಂತ ಅವರೇ ಕೇಳ್ರಿ. ಇಲ್ಲ ಸರ್ ನಾವು ಭಾಳ ರೈತರ ಬಗ್ಗೆ ಎಲ್ಲರ ಕಡೆ ಬಂದವು, ನಮ್ಗೆ ಯಾರೋ ಹತ್ತುವುದಿಲ್ಲ, ರೈತರಿಗೆ ಭಾಳ ಅನ್ಯಾಯ ಆಗತ್ತೆ, ತೊಂದರೆ ಆಗತ್ತೈತಿ. ಅದಕ್ಕೆ ನಮ್ಗೆ ದಯಮಾಡಿದಂತ ನೋಡ್ರಿ ಅಂತ ಹೇಳಿ ನಾನು ಬುಧವಾರ ನಾವು ಮತ್ತು ನಮ್ಮ ಉಪಾಧ್ಯಕ್ಷರು ನಮ್ಮ ಕಾರ್ಯದರ್ಶಿ ಮಲ್ಲಪ್ಪ ಹುಡ್ಲಿಯವ್ರ ಕರ್ಕೊಂಡು ಹೋಗಿ ನಾವು ಕೊಟ್ಟು ಇಲ್ಲಿ ಅವರ ನಮ್ದು 25ನೇ ತಾರೀಕಿಗೆ ನಮ್ದು ಬೋರ್ಡ್ ಮೀಟಿಂಗ್ ಇತ್ತು. ಅದೇ ಅವರ ಒಂದು ನರೇಂದ್ರ ಗುಡಿಯಾಗ ಒಂದು ಮೀಟಿಂಗ್ ಕರೆದ. ಮತ್ತು ಆಡಳಿತ ಮಂಡಳಿಯವರ ಇವ್ರು ನಮ್ಮ ರೈತರ ಕೇಳಿದಾಗ ಮತ್ತು ಅರುಣ್ ಪಾಟೀಲ್ ಅವರ ನೀವು ರಾಜಕೀಯ ಮಾಡತ್ತೀರಿ ಅಂತ ಮತ್ತು ಏನು ತಿಳಿವತ್ತು ನಮ್ಗೆ ಮತ್ತಂತ ರೈತರು ಪ್ರಶ್ನೆ ಮಾಡಿದಾಗ ಆಡಳಿತ ಪತ್ರ ಈಗ ಒಂದು 2 ತಿಂಗಳು ಕೊಟ್ಟಿರೋ ನಾವು. ಮತ್ತು ನಾವು ಮಾತ್ರ ಬಂದಿದ್ರೆ ನಾವು ಕೊಡ್ತೀನಿ ಅನ್ನೋ ಮಾತೇನೋ ಅವ್ರಂತ ನೀವು ಬಂದ್ರೆ 3 ದಿನ ನಾವು ಮಾತ್ರ ಮಾರ್ಚಿಂದ ಇದು ಮಟ್ಟ ನಾವು ಫಸ್ಟ್ ಸಂಬಂಧ ನಾವು ಯಾರ ಕಡೆ ಎಲ್ಲರ ಕಡೆ ಹೋದ್ರು ನಾವು. ಆ ಬಳಿಕ ಒಂದು ಇವರು ಅಂಕಲಿಗೆ ರಾಜು ಸಹ ನಮ್ಮನ್ನ ಆಹ್ವಾನ ಮಾಡಿದ್ರು. ಅವತ್ತು ನಮ್ದು ಒಬ್ಬರು ಎಕ್ಸ್ಪೈರ್ಡ್ ಆಗಿದ್ದು ನಾವು ಹೋಗಲ್ಲ. ಆವಾಗ ಅವ್ರು ಫೋನ್ಯಾಗ ಹಾಕಿದ್ದು ಅವ್ರು ಸಿಗಲಿಲ್ಲ. ನಾವೆಲ್ಲ ಪ್ರಯತ್ನ ಮಾಡಿದ್ವು, ಮಾಡಿದ್ರು ಸಹ ನಮಗೆ ಇಲ್ಲಿ ಮಟ್ಟ ಸಿಗಲಿಲ್ಲ. ಈಗ ಅವ್ರ ನಮ್ಮ ಹೆಸರು ನಮ್ಮ ಬೋರ್ಡಿಂದ ಹೆಸರು ಕೆಡಿಸ್ಬೇಕಂತ ಹೇಳಿ ನಿನ್ನೆ ಸಭೆ ಮಾಡಿ ಅವರ ಒಂದು ತಪ್ಪು ಸಂದೇಶನ ರೈತರಿಗೆ ಕೊಡ್ಬೇಕಂತ ಮಾಡಿದ್ರು. ಆ ಒಂದು ದೃಷ್ಟಿಯಿಂದ ನಮ್ಮ ಹೆಸರು ಕೆಡಿಸಿ ಅವರು ರಾಜಕೀಯ ಲಾಭ ಪಡ್ಕೋಬೇಕಂತ ನೋಡ್ರಿ. ನಾವು ರೈತರಿಗೆ ಭಾಳ ತೊಂದರೆ ಆಗೈತಿ. ಮತ್ತು ನೀವು ಆ ರಾಜಕೀಯ ಈ ರಾಜಕೀಯ ನೋಡ್ಕೊಂಡು ಹೋಗ್ಬೇಡ್ರಿ. ಸರಳ ನಮಗೆ ಕೊಡಬೇಕಾದದಿಲ್ಲ, ಸರಳ ಕೊಡ್ಬೇಕು. ನೀವು ಒಳ್ಳೆಯದಂದ್ರೆ ನಾವು ಪ್ರತಿಭಟನೆ ಮಾಡ್ಬೇಕಾಗತ್ತೆ. ಇದು ಸತ್ಯಸಿದ್ಧ.